ಇರಿ ಇರಿ ನಾನು ಕೊಡ್ತೀನಿ. ಎಷ್ಟಾಯ್ತಪ್ಪ? ಮೀಟ್ರ್ ಮೇಲೆ 20 ರೂಪಾಯಿ ಕೊಡಿ ಸರ್. ಮೀಟ್ರ್ ಮೇಲ? ಯಾಕೆ ಕೈ ಕೊಟ್ರೆ ತೊಗೊಳಲ್ವಾ? ಸರ್ ನಾನು ನಿಮ್ಗಿಂತ ಬೇಜಾನ್ ತಮಾಷೆ ಮಾಡ್ತೀನಿ ಸರ್. ಈಗ ಮೂಡಿಲ್ಲ ಅಷ್ಟೇ, 20 ರೂಪಾಯಿ ಕೊಡಿ ಸರ್. ಅಲ್ಲ ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು ಮೇಡಮ್? ಇಷ್ಟೊಂದು ಒಳಗಡೆ ಇರುತ್ತೆ ಅಂತ ದೇವರನ್ನ ಗೊತ್ತಿರಲಿಲ್ಲ ಮೇಡಮ್. ಒಳ್ಳೆ ಕತೆ ಆಯ್ತಲ್ಲ ಅಣ್ಣ. ಹತ್ಬೇಕಿದ್ರೆ ನಾನು ಹೇಳದ್ನಲ್ಲ, ಇವಾಗ ಇಳಿಬೇಕಿದ್ರೆ ಈ ತರ ಮಾತಾಡ್ತಿದ್ದೀರಾ? ಹೋಗ್ತಾ ಖಾಲಿ ಹೋಗ್ಬೇಕು ಮೇಡಮ್. ಮಾತಿಗೆ ನಿಲ್ಬೇಕು ಅಣ್ಣ. ಹೀಗ್ ಮಾಡಿದ್ರೆ ಹೇಗೆ? ಮಗು ಇರೋದ್ ನೋಡಿದ್ರೆ ಸಾಕು, ಈ ತರ ಡಿಮ್ಯಾಂಡ್ ಮಾಡ್ತೀರಲ್ಲ. ಇದ್ಯಾವ ಲಾಜಿಕ್? ರಾಮ್ ನಿಮಗ್ ಗೊತ್ತಾಗಲ್ಲ. ಮಕ್ಕಳನ್ನ ಇಟ್ಕೊಂಡು ನಾವ್ ಚೌಕಾಸಿ ಮಾಡಕ್ ಆಗಲ್ಲ. ಮಕ್ಳು ಹಠ ಮಾಡ್ತಾರೆ. ಇವ್ರು ಕೇಳಿದ್ನ ನಾವ್ ಕೊಡ್ತೀವಿ ಅಂತ ಇವ್ರ ಲೆಕ್ಕ. ಮೇಡಮ್ ಇದ್ರಲ್ಲಿ ಇಷ್ಟೆಲ್ಲ ಇದೆಯಾ? ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ನಮ್ಗೆ 20 ರೂಪಾಯಿ ಕೊಟ್ರೆ ಸಾಕು, ನಾನು ಹೋಗ್ಬಿಡ್ತೀನಿ ಮೇಡಮ್. ನೋಡಿದ್ರಾ? ಮಗು ಹೇಳ್ತಿರೋದು ಕರೆಕ್ಟ್ ಮೇಡಮ್. ಯಾಕೆ ಲೇಟ್ ಮಾಡ್ತೀರಾ? 20 ರೂಪಾಯಿ ಕೊಡಿ, ನಾನು ಹೋಗ್ಬಿಡ್ತೀನಿ. ಯಾಕೆ ಕೊಡ್ಬೇಕು ಎಕ್ಸ್ಟ್ರಾ? ಇಟ್ಸ್ ಓಕೆ. ಟೈಮ್ ಯಾಕೆ ವೇಸ್ಟ್ ಮಾಡೋದು? ಮಗುಗೆ ಬೇರೆ ಲೇಟ್ ಆಗ್ತದೆ. ತೋಳಿ ಹೋಗಪ್ಪ. ನೋಡ್ದಾ, ನಿನ್ನಿಂದ 20 ರೂಪಾಯಿ ಹೋಯ್ತು. ಪಾಪ ಮಗುಗೆ ಯಾಕೆ ಬೈತೀರಾ? ಇಟ್ಸ್ ಓಕೆ, ನಾ ತಾನೇ ಕೊಟ್ಟಿದ್ದು. ಡೋಂಟ್ ವರಿ. ಸರಿ, ನೀವು ಇಲ್ಲೇ ಇರಿ, ನಾನು ಬೇಗ ಹೋಗ್ಬಿಟ್ಟು ಬರ್ತೀನಿ. ಸೀತಮ್ಮ 100 ಎಣಿಸ್ತೀನಿ, ಅಷ್ಟರಲ್ಲಿ ಬರ್ಬೇಕು. ಹುಷಾರು. ಬಸಣ್ಣಿಬ್ಬ ಬಜಾರು ನಮ್ದ ಇವತ್ತು. ಬಸಣ್ಣಿಬ್ಬ 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 ಬಸಣ್ಣಿಬ್ಬ. ಹಾ ಹೇಳಿ ಹೇಳಿ ಹೇಳಿ. ಓಕೆ ಸರ್. ಎಸ್ ಎಸ್ ಎಸ್. ಹಾಂ ಕೇಳಿಸ್ತದೆ, ಹೇಳಿ 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 ಕೇಳಿಸ್ತದೆ, ಹೇಳಿ. ನೈಸ್ ನೈಸ್ ನೈಸ್. ಆ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ. ಎಸ್ ಓಕೆ. ಯಾ 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 ಡನ್ 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 ಡನ್. ಡೋಂಟ್ ವರಿ, ನಾನು ಇದನ್ನಲ್ಲ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಯಾ ನಾನು ಇದನ್ನಲ್ಲ. ಹೇಳಿ ಹೇಳಿ ಕೇಳಿಸ್ತದೆ, ಹೇಳಿ. ಓಕೆ ನಿಮ್ಮ ಕೇಸ್ ಬಗ್ಗೆನೇ ಸ್ಟಡಿ ಮಾಡ್ತಿದ್ದೆ. ಹೌದಾ? ನೋ ಪ್ರಾಬ್ಲಮ್, ಡೋಂಟ್ ವರಿ. ಸರ್, ಸ್ಯಾಲ್ರಿ ಸ್ಲಿಪ್ ಕೊಡೋಕ್ ಬಂದೆ. ಗೋಪಿ ಸರ್, ಬರೋ ಇಲ್ಲಿ. ಮೇಡಮ್ಗೆ ಜ್ಯೂಸ್ ತೊಗೊಂಬಾ. ಓಕೆ ಸರ್. ಸರ್, ನನಗೆ ಜ್ಯೂಸ್ ಎಲ್ಲ ಬೇಡ ಸರ್. ಹಾಂ ನಿಮ್ಗಲ್ಲ ನಿಮ್ಗಲ್ಲ. ಯಾ ಜಸ್ಟ್ ಮಿನಿಟ್. ಇಲ್ಲಿ ಕ್ಲೈಂಟ್ ಬಂದಿರೋ ಮಾತಾಡ್ತಿದ್ದೆ, ಹೇಳಿ. ಫ್ರೆಂಡ್, ನಾವೇ ಹೋಗಿ ಕರ್ಕೊಂಡು ಬರೋಣ. ಬೇಡ ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ. ಅಲ್ಲೇನಾದ್ರು ಇಂಪಾರ್ಟೆಂಟ್ ಆಗಿ ಮಾತಾಡ್ತಿದ್ರೆ? ಊರ್ ಸುತ್ತೋದ್ಕಿಂತ ಏನ್ ಇಂಪಾರ್ಟೆಂಟ್ ಹೇಳು? ಸೀತಮ್ಮ ಯಾವಾಗ್ಲೂ ಹೀಗೇನೆ. ಪಾಪ ಅಲ್ವಾ ಸೀತಮ್ಮ? ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ ತಾನೆ. ಸೊ ವೆಯ್ಟ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀನು ಸೀತಮ್ಮ ಸಪೋರ್ಟ್ ಮಾಡ್ತೀಯಾ? ಸರಿ, ನೀನು 1 to 100 ಎಣಿಸ್ತೀನಿ ಅಂತ ಹೇಳ್ದಲ್ಲ, ಎಣ್ಸು ಬೇಗ. ಅದು ಆಗ್ಲೇ ಹೇಳಿದ್ದು. ಈಗ 20 ವರೆಗೂ ಎಣಿಸ್ತೇನೆ. ಹಾಗಲ್ಲ, ಚೀಟಿಂಗ್ ಮಾಡಬಾರ್ದು. ರಾಂಗ್. ಸರಿ, ನೀನೀಗ 1 to 100 ಕೌಂಟ್ ಮಾಡು. ಸೀತಮ್ಮ ಬೇಗ ಬಂದ್ಬಿಡ್ತಾರೆ. ಓಕೆನಾ? ಸರಿ, ಎಣಿಸ್ತೇನೆ. ಓಕೆ. ಇಲ್ಲಿ ನಮಗೆ ತುಂಬ ಬೇಕಾದವ್ರು ಬಂದಿದ್ದಾರೆ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಯಾ ಬಾಯ್, ಟೇಕ್ ಕೇರ್. ಸರ್, ಸ್ಯಾಲ್ರಿ ಸ್ಲಿಪ್ನ ಕೊಟ್ಟೋಗೋಣ ಅಂತ ಬಂದೆ. ಟೈಮ್ ಆಯಿತು, ಹೊರಡಬೇಕು. ತಗೊಳ್ಳಿ ಸರ್. ಸೀತಾಜಿ, ಒಂದು ಜ್ಯೂಸ್ ಕುಡೀರಿ.
ಇಲ್ಲ ಸರ್ ನನಗೆ ಬೇಡ ಜ್ಯೂಸು ಸ್ಯಾಲ್ರಿ. ಸೀತಾಜಿ ಸಮಾಧಾನವಾಗಿರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾನು ನಿಮಗೋಸ್ಕರ ಇವತ್ತು ಆಫೀಸಿಗೆ ಬಂದಿರೋದು. ಮೊದಲು ಜ್ಯೂಸ್ ಕುಡೀರಿ, ಆಮೇಲೆ ಸ್ಯಾಲ್ರಿ ಸ್ಲಿಪ್ ತಗೋತೀನಿ. ಸೀತಾಜಿ ಕೂತ್ಕೊಳ್ಳಿ. ಇಲ್ಲ ಸರ್ ಪರವಾಗಿಲ್ಲ. ಅದು ಸಿಹಿ ಕರಿಯಕ್ಕಂತ ಬಂದು ನನ್ನ ಕೈ ತಾಗಿ ಗ್ಲಾಸ್ ಕೆಳಗಡೆ ಬಿದ್ಬಿಡ್ತು. ಅದು ಐಮ್ ಸಾರಿ ಸಿಹಿ ನನ್ನ ಮಾತು ಕೇಳದೆ ಒಳಗೆ ಬಂದ್ಬಿಟ್ಲು. ಯು ಗೈಸ್ ಕ್ಯಾರಿ ಆನ್, ನಾನು ಕರ್ಕೊಂಡು ಹೋಗ್ತೀನಿ. ವಿಲ್ ವೇಟ್ ಔಟ್ ಸೈಡ್. ಸಿಹಿ ಅವ್ರು ಬರ್ತಾರೆ, ಬಾ. ಸಿದ್ದಮ್ಮ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ನೀನ್ ಬರ್ಲಿಲ್ಲ, ಅದಕ್ಕೆ ಕರಿಯಕ್ ಬಂದೆ, ಅದಕ್ಕೆ ಗ್ಲಾಸ್ ಬಿದ್ದಿದ್ದು. ಬೇಗ ಬಾ ಆಯ್ತಾ? ನಾನು 20 ತನಕ ಅಷ್ಟೇ ಕೌಂಟ್ ಮಾಡೋದು, ಅಷ್ಟರಲ್ಲಿ ಬರ್ಬೇಕು. ಬರ್ತಾರೆ ಬಾಸಿ. ಸಿಹಿಬಿಟ್ಟ ಹಾಗೆಲ್ಲ ಹೇಳ್ದೆ ಕೇಳ್ದೆ ಓಡೋಗೋದು ತಪ್ಪಲ್ವಾ? ನನ್ಗೆ ಪ್ಯಾಡ್ ಅಂಕಲ್ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ದಿರೋವ್ರ ಜೊತೆ ಅಷ್ಟು ಮಾತಾಡ್ಬೇಕ ನಮ್ ಸೀತಮ್ಮ. ಸಿಹಿ 1 2 3 4 5 6 7 8. ಸಾರಿ ಸರ್, ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಅದಕ್ಕೆ ಅವಳು ಕಾಯಕ್ಕಾಗದೆ ಓಡ್ ಬಂದ್ಬಿಟ್ಟಿದ್ದಾಳೆ. ಸರ್ ಸ್ಯಾಲ್ರಿ ಸ್ಲಿಪ್ ಕೇಳಿದ್ರಲ್ಲ, ಅದು ಬೇರೆ ಏನಾದರೂ ಬೇಕಾ ಸರ್? ಕೇಳ್ತೀನಿ ನನಗೆ ಬೇಕಾದಾಗ. ಓಕೆ ಸರ್, ಥ್ಯಾಂಕ್ ಯು. ಬೆರಳು ತುದಿಗೆ ಬಂದು ಕೂತಿ ಚಿಟ್ಟೇನ ಹಾರೋಗೋ ತರ ಮಾಡ್ಬಿಟ್ರ ಹೊಸ್ಕಾಕ್ಬಿಡ್ತೇನೆ. ಈ ರುದ್ರ ಪ್ರತಾಪ್ ಮತ್ತೆ ಸೀತಾ ಮಧ್ಯ ಯಾರೇ ಬಂದ್ರು ಅವ್ರಿಗೆ ಇದೇ ಗತಿ. 90 20 ನೋಡು, ಇನ್ನೂ ಸೀತಮ್ಮ ಬಂದಿಲ್ಲ, ನಾನೇ ಹೋಗಿ ಕರೀತೀನಿ. ಸಿಹಿಪುಟ ಬೇಡ, ಹಾಗೆಲ್ಲ ಹೋಗ್ಬಾರ್ದು. ಸೀತಮ್ಮ ಬರ್ತಾರೆ ಅಂತ ಹೇಳಿದಾರೆ ತಾನೆ, ಸ್ವಲ್ಪ ವೇಟ್ ಮಾಡು. ಯಾರಿಗೂ ಟೈಮ್ ಬಗ್ಗೆ ಭಯನೇ ಇಲ್ಲ. ನೋಡ್ತಾ ನೋಡ್ತಾ ಸೂರ್ಯ ಮುಳುಗೋಗುತ್ತೆ, ಆಗ ನೈಟ್ ಆಗ್ಬಿಡುತ್ತೆ, ಆಗ ನಾವ್ ಎಲ್ಲೂ ಸುತ್ತಾಡಕ್ಕಾಗಲ್ಲ. ಸಿಹಿಪುಟ ಇಲ್ಲಿ ನೋಡಿಲಿ, ಸೂರ್ಯ ಮುಳುಗೋ ಅಷ್ಟರಲ್ಲಿ ನಿಂಗೆ ಏನೇನು ಆಟ ಸಾಮಾನು ಕೊಡಿಸ್ಬೇಕೋ ಎಲ್ಲ ನಾನು ಕೊಡಿಸ್ತೇನೆ. ಊರ್ ಸುತ್ತೋ ಜವಾಬ್ದಾರಿ ಕೂಡ ನಂದೆ, ಓಕೆನಾ? ಸೀತಮ್ಮ ಯಾಕಷ್ಟು ಲೇಟು? ಏನ್ ಮಾತು? ಸಾರಿ ಫ್ರೆಂಡ್, ಸೀತಮ್ಮಂಗೆ ಸಾರಿ ಕೇಳು. ನಾನೇನ್ ತಪ್ಪು ಮಾಡಿಲ್ಲ, ಯಾಕೆ ಸಾರಿ ಕೇಳ್ಬೇಕು? ಫ್ರೆಂಡ್ ಸಾರಿ. ಗುಡ್ ಗರ್ಲ್. ಆಕ್ಚುಲಿ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿಂದ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ? ತುಂಬಾ ಉಪಚಾರ ಮಾಡ್ತಾರೆ, ಬೇಡ ಅಂದ್ರೂ ಕೇಳಿಲ್ಲ, ಜ್ಯೂಸ್ ತರ್ಸಿದ್ರು. ಸ್ಯಾಲ್ರಿ ಸ್ಲಿಪ್ ಕೊಟ್ಟು ಬಂದ್ರೆ ನನಗ್ ಸಾಕಾಗಿತ್ತು. ಜ್ಯೂಸ್ ಕುಡ್ಕೊಂಡು ಮಾತಾಡೋ ಅಂಥದ್ದು ಏನಿರುತ್ತೆ? ಸಮಸ್ಯೆ ಎಲ್ಲ ಸರಿ ಹೋದ್ರೆ ಸಾಕಾಗಿದೆ ನನ್ಗೆ. ಸಮಸ್ಯೆ ಅಂದ್ರೆ ಟ್ರ್ಯಾಂಗಲ್ ತರ ಇರುತ್ತೆ ಅಲ್ವಾ, ಅದಾ? ಅದು ಸಮೋಸ, ಸಮಸ್ಯೆ ಅಲ್ಲ. ಸಮಸ್ಯೆ ಅಂದ್ರೆ ಪ್ರಾಬ್ಲಮ್. ಈಗ ನಿನ್ಗೆ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಿರತ್ತೆ, ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ, ಎಲ್ಲೋ ದೂರದಲ್ಲಿದೆ. ಅವಾಗ ಅದನ್ನ ಏನಂತ ಕರೀತಾರೆ ಹೇಳೋ? ಆಟೋ.
ಕರೆಕ್ಟ್. ಸಮಸ್ಯೆನ ಕರೆಯಕ್ಕಾಗುತ್ತಾ ಹೇಳಿ? ಆಟೋ ಎಲ್ಲ ಈಗ ಆಲ್ರೆಡಿ ಬಜೆಟ್ ತುಂಬಾ ಜಾಸ್ತಿ ಆಗಿದೆ. ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಟ್ರಲ್ಲ, ಅದಕ್ಕೆ ನಾವು ನಡ್ಕೊಂಡೇ ಹೋಗ್ಬೇಕು. ಬನ್ನಿ. ನಡ್ಕೊಂಡು ಹೋದ್ರೆ ದುಡ್ಡು ಬರುತ್ತಾ? ವ್ಯಾಲಿಡ್ ಪಾಯಿಂಟ್. ಏನ್ ವ್ಯಾಲಿಡ್ ಪಾಯಿಂಟು? ಎಲ್ಲೋ ಆಟೋಗೂ ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡೋಕೆ ರೆಡಿ ಆಗಿದ್ದೀರಾ ಸಾಹೇಬ್ರು? ಸುಮ್ನೆ ಬನ್ನಿ. ಬಾ. ಸೀತವ್ವ ಕಾಲು ಅಮ್ಮ. ಡ್ರಾಮಾ ಕ್ವೀನ್ ನೀನು. ನಡ್ಕೊಂಡು ಹೋದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದು. ಬಾ. ಪಾಪ ಆಟೋ ಅವ್ರು ಏನ್ ಮಾಡ್ತಾರೆ ಹೇಳು? ಅವ್ರಿಗೂ ದುಡ್ಡು ಬೇಕಲ್ವಾ? ಈ ಕ್ವೆಶ್ಚನ್ಗೆ ಏನ್ ಆನ್ಸರ್ ಮಾಡ್ತೀರಾ ಹೇಳಿ? ಈಗ ಮಾತಾಡ್ತಾ ಇದ್ರೆ ಇಬ್ರಿಗೂ ಟೈಮ್ ವೇಸ್ಟ್ ಆಗತ್ತೆ. ಓಕೆನಾ? ಸರಿ ಬಾ ಫ್ರೆಂಡ್, ನಿನ್ಗೆ ನಾನೇ ಆಟೋ. ಓಕೆನಾ? ಕೆಳಗ್ ಬಿಡಿ, ಅವಳು ನಡ್ಕೊಂಡ್ ಬರ್ಲಿ. ಮುದ್ದು ಜಾಸ್ತಿ ಆಗಿದೆ ಅವಳಿಗೆ. ಇಟ್ಸ್ ಓಕೆ, ಬಾ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ಬೆಳಗ್ಗೆ ಎದ್ದು ಒಳ್ಳೆ ಹೇರ್ ಕಟ್ ಮಾಡಿಸಿ ಒಂದು ಹೆಡ್ ಮಸಾಜ್ ಮಾಡ್ಸೋಣ ಅಂದ್ರೆ ಎಲ್ಲಿ ಬಿಡ್ತಾರೆ? ವೀಕೆಂಡು ತಲೆ ಬಿಸಿ ಮಾಡ್ತಾರೆ. ಹಲೋ ಮೇಡಮ್. ಹಲೋ ಮೇಡಮ್, ನೀವು ಹೇಳ್ದಂಗೆ ನಾನು ಆಫೀಸಿಗೆ ಬಂದಿದ್ದೀನಿ ಮೇಡಮ್. ನೀವು ಬಂದಿರೋದಿರಲಿ, ಆಫೀಸಿಗೆ ಯಾರ್ಯಾರು ಬಂದಿದ್ದಾರೆ, ಅವ್ರು ಏನೇನು ಮಾಡ್ತಿದ್ದಾರೆ ಅದನ್ನು ನೋಡಿ. ಆಫೀಸಲ್ಲಿ ನಾನಿದ್ದೀನಿ ಮೇಡಮ್. ಚರಣ್, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಯುರ್ ಸಿಲಿ ಜೋಕ್ಸ್. ನಂಗೆ ಸಿಟ್ಟು ನೆತ್ತಿಗೆ ಎರಿದ್ರೆ ಗೊತ್ತಲ್ಲ. ಸಾರಿ ಮೇಡಮ್, ಸಿಟ್ಟು ಬರೆಸ್ಬೇಕು ಅಂತ ನಾನು ಹೇಳಲಿಲ್ಲ ಮೇಡಮ್. ನಿಜವಾಗ್ಲೂ ಆಫೀಸ್ ಫುಲ್ ಖಾಲಿ. ನಿಮ್ಮ ಬಾಸ್ ಚೇಂಬರು ಖಾಲಿನಾ? ಓಹ್, ಮೇಡಮ್ ಬಾಸ್ ಇದ್ದಾರೆ. ಏನು ಮಾಡ್ತಿದ್ದಾರೆ? ಏನೋ ಡೀಪಾಗಿ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಒಬ್ಬರೇ ಇದ್ದಾರಾ ಇಲ್ಲ ಜೊತೆಯಲ್ಲಿ ಯಾರಾದರೂ ಇದ್ದಾರಾ? ಒಬ್ಬರೇ ಇದ್ದಾರೆ ಮೇಡಮ್. ಜೊತೆಲಿ ಯಾರು ಇರ್ಬೇಕಿತ್ತ? ನಿಮ್ಮ ಬಾಸ್ನ ಯಾರೇ? ಗೊತ್ತಾಯ್ತು ಮೇಡಮ್. ನಾನು ಬೇಡದಿರೋ ವಿಷಯಕ್ಕೆಲ್ಲ ನಿಮಗೆ ಫೋನ್ ಮಾಡಿ ನಿಮಗೆ ತಲೆ ತಿಂತೀನಿ ಅಂತ ನೀವು ಅನ್ಕೋಬಾರ್ದು ಅಂತ ಹೇಳಿರಲಿಲ್ಲ ಅಷ್ಟೇ ಮೇಡಮ್. ಆಫೀಸಲ್ಲಿ ನಿಮ್ಮ ಬಾಸ್ ಹಿಂದೆ ಯಾರಾದರೂ ಹುಡುಗಿ ಬಿದ್ದಿದ್ದಾಳೆ ಅಂತ ಚೆಕ್ ಮಾಡಿ. ಹುಡುಗಿನಾ? ದೊಡ್ಡ ಮನೆ ಹುಡುಗರ ಹಿಂದೆ ಹುಡುಗಿರು ಬೀಳ್ತಾ ಇರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂಥದ್ದೇನಾದರೂ ಕಂಡು ಬಂದರೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಸರಿ ಮೇಡಮ್. ಇವರಿಂದ ಯಾವ ಹುಡುಗಿ ಬೀಳ್ತಾರೆ ಅಂತ ನಾನು ನೋಡ್ಕೋಬೇಕಾ? ಅಲ್ಲ, ವೀಕೆಂಡಲ್ಲೂ ಕೆಲಸ ಮಾಡೋ ಇಂಥವ್ರಿದ್ದೆ ಅದು ಯಾವ ಹುಡುಗಿ ಬೀಳ್ತಾಳಪ್ಪ? ಅಯ್ಯೋ ಕರ್ಮ ಕರ್ಮ. ಆಫೀಸಲ್ಲಿ ಒಬ್ಬನೇ ಕೂತ್ಕೊಂಡು ಏನು ಮಾಡ್ತಿದ್ಯಾ ರಾಮ? ಸಖತ್ತಾಗಿದೆ ಅಲ್ಲ? ಸಿದ್ದಮ್ಮ, ಪಾನಿಪುರಿ ಅಂಕಲ್ಗೆ ಮೀಟರ್ ಮೇಲೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಖಾರ ಅಲ್ವಾ? ಚೆನ್ನಾಗಿದೆ ಖಾರ. ಖಾರ ಸ್ವಲ್ಪ ಹೆಚ್ಚಾಯ್ತೇನು? ಮಗುಗೆ ಓಕೆನಾ? ಫ್ರೆಂಡ್, ಇನ್ನೂ ಸ್ವಲ್ಪ ಬೇಕು, ಸಾಲ್ತಾ ಇಲ್ಲ. ನಾಲ್ಗೆ ಮೇಲೆ ಇಟ್ರೆ ಸುರ್ರ ಅಂತ ನೆತ್ತಿಗೆ ಏರ್ಬೇಕು. ಆಗಲೇ ಮಜಾ. ಅಣ್ಣ, ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಮಗು ಅಂತ ಕಡಿಮೆ ಹಾಕ್ಬೇಡಿ. ಅವಳು ನನಗಿಂತ ಜಾಸ್ತಿ ಖಾರ ತಿಂತಾಳೆ. ನನಗೆ ಸ್ವೀಟ್ ಅಂದ್ರೇನೆ ಪ್ರಾಬ್ಲಮ್. ಖಾರದಲ್ಲಿ ನಾನೇ ಗುಯಿನು. ಏಯ್, ಅದಕ್ಕೆ ನಿಧಾನಕ್ಕೆ ತಿನ್ನು ಅಂದಿದ್ದು. ಸಿದ್ದವ್ವ, ನಂದಾದ್ರೂ ಪರವಾಗಿಲ್ಲ. ನನ್ನ ಫ್ರೆಂಡ್ ನೋಡು
ಎಲ್ಲ ಮತ್ಕೊಂಡಿದ್ದಾನೆ. ನನ್ನ ಫ್ರೆಂಡ್ ಬಾ ಇನ್ನೂ ಹೊರತು. ಸೀತಮ್ಮ ಹೊರಸು. ಇಟ್ಸ್ ಓಕೆ. ಬಾ. ನನ್ನ ಬಾಡಿ ಇದನ್ನೆಲ್ಲ ತಡ್ಕೊಳ್ಳುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಅಂದರೆ ಈ ಖಾರ, ಖುಷಿ, ನಗು, ಇಮೋಷನ್ಸ್ ಇದೆಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ಸ್. ಸಿಕ್ಕಾಬಡೆ ಖಾರ ಇದೆ. ಎಷ್ಟಾಯ್ತು? ಚಿಲ್ ನಾನು ಕೊಡ್ತೇನೆ. ತೊಳಿ. ಇದೇನ್ರಿ ಹೀಗೆ ಇಟ್ಕೊಂಡಿದ್ದೀರಾ? ಇನ್ನೇಗೆ ಇಟ್ಕೊಳ್ಳೋದು? ವಾಲೆಟ್ ಇಲ್ವಾ ನಿಮ್ಮ ಹತ್ರ? ವಾಲೆಟ್ ಆ್ಯಕ್ಚುಲಿ ಮನೇಲೆ ಮರ್ತು ಬಂದ್ಬಿಟ್ಟೆ. ವಾಲೆಟ್ನ ಮನೇಲಿ ಬಿಟ್ಬಿಟ್ಟು ಬರೀ ದುಡ್ಡು ಮಾತ್ರ ತಂದ್ರಾ? ಹಾಂ, ವಾಲೆಟ್ ಒಂದು ಕಡೆ ಇತ್ತು, ಕ್ಯಾಶ್ ಒಂದು ಕಡೆ ಇತ್ತು. ಸೊ ಜಸ್ಟ್ ದುಡ್ಡು ಎತ್ಕೊ ಬಂದ್ಬಿಟ್ಟೆ. ಲಕ್ಷ್ಮಿನ ನೀಟಾಗಿ ಇಟ್ಕೋಬೇಕು. ಹೀಗೆ ಇಟ್ಕೊಳ್ಳಿ. ಥ್ಯಾಂಕ್ಸ್. ನಮ್ಮ ಶೇರ್ನ ನಾನು ಆಮೇಲೆ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ಇಟ್ಸ್ ಓಕೆ. ಇವತ್ತು ನನ್ನ ಟ್ರೀಟ್. ಇಲ್ಲ, ನಾನು ಸಿಹಿ ಸಿಕ್ಕಾಪಟ್ಟೆ ತಿಂದಿದ್ದೀವಿ. ನಮ್ಮ ಶೇರ್ ಜಾಸ್ತಿ ಇದೆ. ನೋ ಇಟ್ಸ್ ಫೈನ್. ಇವತ್ತಿನ ಖರ್ಚೆಲ್ಲ ನಂದೆ. ಟ್ರೀಟ್ ಇಸ್ ಆನ್ ಮೀ. ಅವತ್ತು ಆಫೀಸಲ್ಲಿ ಬಾಸ್ ಗಿಫ್ಟ್ ಕೊಟ್ವಲ್ಲ, ನಾನು ನಿಮ್ಮ ಪರವಾಗಿ 500 ರೂಪಾಯಿ ಕೊಟ್ನಲ್ಲ, ಅದನ್ನು ವಾಪಸ್ ಕೊಡಿ. ಯಾ ಶೋರ್, ತಗೊಳ್ಳಿ. ಹೊಡೋಣ. ಯಾ. ಸೀತಮ್ಮ, ನನ್ನ ಫ್ರೆಂಡ್ ಗೋಳಿ ಆಗಿದ್ದಾರೆ, ಏನಾದರೂ ಮಾಡು. ಹಾಂ, ತಗೊಳ್ಳಿ, ನೀರು ಕುಡಿ. ಥ್ಯಾಂಕ್ ಯು. ನಿಧಾನ. ಇದೇನಿದು ಫ್ರೆಂಡ್? ಈ ತರ ಭಯಪಡಿಸಿದ್ರೆ ನಿನ್ ಕೋಳಿ ಸೌಂಡ್ ನಿಂತೋಗುತ್ತೆ. ಫ್ರೆಂಡ್, ಹೊಸಲು ಹಿಡ್ಕೋ, ನಿಂತೋಗುತ್ತೆ. ಓಕೆ. ಇವಾಗ ಓಕೆ, ನಿಂತೋಯ್ತು. ಹೋಗೋಣ. ಬೇಕಾ? ಬಾ. ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಗುಡ್ ಮಾರ್ನಿಂಗ್ ಸರ್. ಇವತ್ತು ನಿಮ್ಗೆ ರಜಾ ಅಲ್ವಾ? ಹೌದು ಸರ್. ಗುಡ್ ಮಾರ್ನಿಂಗ್ ಹೇಳಕ್ ಬಂದ್ರ? ಇಲ್ಲ ಸರ್, ನೀವು ಆಫೀಸಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ನಿಮ್ಗೇನಾದ್ರು ಹೆಲ್ಪ್ ಬೇಕಾಗುತ್ತಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಎನಿ ಪ್ರಾಬ್ಲಮ್, ಎನಿ ಹೆಲ್ಪ್? ಮಿಸ್ಟರ್ ಚರಣ್ .D, ನನಗೆ ನಿಮ್ಮಿಂದ ಏನಾದರೂ ಬೇಕಿದ್ರೆ ನಾ ಏನು ಮಾಡ್ತೀನಿ ಹೇಳಿ? ಗೊತ್ತಿಲ್ಲ ಸರ್. ನಾನು ನಿಮಗೆ ಕೇಳ್ತೀನಿ ರೀ. ಹೌದು ಸರ್. ಈಗ ನಾನು ನಿಮ್ಗೆ ಏನಾದ್ರು ಕೇಳಿದ್ನಾ? ಇಲ್ಲ ಸರ್. ಅಂದಮೇಲೆ ನನಗೆ ನಿಮ್ಮಿಂದ ಯಾವ ಹೆಲ್ಪ್ ಬೇಡ ಅಂತ ತಾನೇ ಅರ್ಥ? ಹೌದು ಸರ್. ವೆರಿ ಗುಡ್, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ.
ಈಗ ನೀವೇನು ಮಾಡ್ಬೇಕು ಹೇಳಿ? ಮನೆಗೆ ಹೋಗ್ಬೇಕು ಸರ್. ಕರೆಕ್ಟ್. ಬರ್ತೀನಿ ಸರ್. ಓಕೆ ಬಾಯ್. ಮಿಸ್ಟರ್ ಚರಣ್ ಡಾಟ್ ಡಿ ಸರ್, ನಾನಿವತ್ತು ಆಫೀಸ್ಗೆ ಬರ್ತೀನಿ ಅನ್ನೋ ವಿಷಯ ಯಾರಿಗೂ ಹೇಳಿರಲಿಲ್ಲ. ನಾನು ಆಫೀಸಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಅದು ಅದು ನಾನು ಗಣೇಶಂಗೆ ಮಾತ್ರ ಹೇಳಿದ್ದು. ಗಣೇಶ ಹೇಳಿ ಸರ್. ಓಕೆ ಬರ್ತೀನಿ. ಓಕೆ. ನಾನು ಗಣೇಶಂಗೆ ಹೇಳಿದೆ ಅಂತ ಸುಳ್ಳು ಹೇಳಿದ್ರು ಅವನು ಒಪ್ಕೊಂತಿದ್ದಾನೆ ಅಂದಮೇಲೆ ಪಕ್ಕ ಏನೋ ಮುಚ್ಚಿಡ್ತಾ ಇದ್ದಾನೆ. ಬಟ್ ಇವನಿಗೆ ವಿಷಯ ಯಾರಿಂದ ಗೊತ್ತಾಯ್ತು?